ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕೌಶಿಕ್. ಏನಿಲ್ಲ, ನಮ್ಮ ಅಮ್ಮಂದೊಂದು ಕಾಮನ್ ಡೈಲಾಗ್ ಗಾದೆ ನೆನಪಾಯ್ತು, ಹೇಳೋಣ ಅಂತ ಮಾಡಿದೆ. ನಿಮಗೆ ಮನೇಲಿ ಕೇಸಿನ ಸೊಪ್ಪಿನ ಪಲ್ಯ ಮಾಡಿದ್ರು ಕಂಡಾರ ಮನೆ ಎಮ್ಮೆ ಸಗಣಿನೇ ರುಚಿ ಅಂತೇಳಿ ಬೈತಾ ಇರ್ತಿದ್ರು. ಏನಕ್ಕೆಂದರೆ ನಾವು ಹಿಂಗೆ ದೊಡ್ಡಮ್ಮರ ಮನೆಗೆ ಅಥವಾ ಅಜ್ಜಿ ಮನೆಗೆಲ್ಲ ಊಟ ಮಾಡ್ಕೊಂಡ್ಬಂದ್ರೆ, ಅಮ್ಮ ಇವತ್ತು ಅಜ್ಜಿ ಒಳ್ಳೆ ಸಾಂಬಾರು ಮಾಡಿತ್ತು, ಒಳ್ಳೆ ರುಚಿಯಾಗಿ, ಹಿಂಗೆ ಹಂಗೆ ಮಾಡಕ್ಕೆ ಬರಲ್ಲ ಅನ್ನಂಗಿಲ್ಲ ತಗ. ಅದೇ ನಿಮಗೆ ಮನೇಲಿ ಕೇಸಿನ ಸೊಪ್ಪಿನ ಪಲ್ಯ ಇದ್ರು ಕಂಡಾರ ಮನೆ ಎಮ್ಮೆ ಸಗಣಿ ರುಚಿ ಅಂತೇಳಿ ಬೈತಾ ಇರ್ತಿದ್ರು. ಆಮೇಲೆ ಅದು ಕಥೆನೂ ಹೇಳಿದ್ರು ಏನಕ್ಕೆ ಅದು ಹಿಂಗೆ ಅಂತೇಳಿ. ಅವಾಗ ಕುಡ್ಕ ಒಬ್ಬ ಅವ್ನು ಹೆಂಡ್ತಿ ಇದ್ರಂತೆ. ಹೆಂಡ್ತಿ ಪಾಪ ಕೇಸಿನ ಸೊಪ್ಪು ತೋಟದಿಂದ ಕಿತ್ಕೊಬಂದು ಪಲ್ಯ ಮಾಡಿ ಊಟಕ್ಕೆ ಹಾಕಿದ್ಲಂತೆ. ಊಟ ಗಿಟ ಮಾಡೋದು, ಊಟ ಮಾಡ್ಬೇಕಾದ್ರೆ ಎಂಥ ಸಾರು ಮಾಡ್ತೀಯೇನೋ, ಒಂದು ರುಚಿ ಇಲ್ಲ, ಏನಿಲ್ಲ, ಏನು ಉಪ್ಪು ಹುಳಿ ಖಾರ ಏನಿಲ್ಲ. ಪಕ್ಕದ ಮನೆ ಸುಶೀಲನ್ ನೋಡಿ ಎಂಥ ರುಚಿಗೆ ಸಾಂಬಾರು ಮಾಡ್ತಾಳೆ, ಅವಳ ಹತ್ರ ನೋಡಿ ಕಲಿಯಲ್ಲ ನಾನು. ಹಂಗಾರೆ ತಡಿ, ಪಕ್ಕದ ಮನೆ ಸುಶೀಲನ ಮನೆ ಸಾಂಬಾರೇ ತರ್ತೀನಿ ಅಂತೇಳಿ ಪಾಪ ಇವಳು ಪಾತ್ರೆ ತಗೊಂಡು ಹೋದ್ಲಂತೆ. ಹೋಗ್ತಾ ಇದ್ಲಂತ ತರಕ್ಕಾಗಿ ಅಂಗಳದಾಗೆ ಎಮ್ಮೆ ನಿಂತ್ಕೊಂಡು ಸಗಣಿ ಹಾಕ್ತಾ ಇತ್ತಂತೆ. ಮಗನೇ ಮಾಡ್ತೀನಿ ತಡಿ, ನಿಂಗೆ ಸುಶೀಲನ ಮನೆ ಸಾಂಬಾರು ಬೇಕಾ ಅಂತೇಳಿ ಸಗಣಿನ ಪಾತ್ರೆ ಹಾಕ್ಕೊಂಡು ಒಳಗೆ ಹೋಗಿ ಒಂದಿಷ್ಟು ನೀರು ಹಾಕಿ ಕಳ್ಳಿ ಹೇಳ್ತಾಳಂತೆ ಕಣ್ಣಗೆ, ಸುಶೀಲನ ಮನೆ ಸಾಂಬಾರು ತಂದೀನಿ ಅಂತೇಳಿ ಅನ್ನಕ್ಕೆ ಹಾಕಿ ಕೊಡ್ತಾಳಂತೆ. ಹಾಕಿ ಕೊಡ್ತಾಳೆ. ಅವಾಗ ಊಟ ಮಾಡ್ದವ್ನು ಹೇಳ್ತಾನಂತ, ನೋಡು ಎಷ್ಟು ಚಂದ ಮಾಡ್ಯಾಳೆ ಸುಶೀಲನ ಮನೆ ಸಾಂಬಾರು ಅಂದ್ರೆ ಸಾಂಬಾರು ಅನ್ನಂತೆ. ಅದಕ್ಕೆ ಇವಳು ಅಲ್ಲ, ಅದಕ್ಕೆ ಅದೇ ಮನೇಲಿ ಕೇಸಿನ ಸೊಪ್ಪಿನ ಪಲ್ಯ ಮಾಡಿದ್ರು ನಿಮಗೆ ಕಂಡರ ಮನೆ ಎಮ್ಮೆ ಸಗಣಿ ರುಚಿ ಅಂತ. ಅವನಿಗೆ ಸಗಣಿ ತಿಂದ್ರು ಅಷ್ಟು ರುಚಿ ಇತ್ತು ಅಂತ, ಪಕ್ಕದ ಮನೆ ಸುಸೇಲಿಂದಲ್ಲ ಅಂತೇಳಿ. ನಿಮ್ಮ ಮನೇಲಿ ಏನಂತಾರೆ ಆ ಥರ ಈ ಥರ, ಬೇರೆಯವ್ರ ಮನೇಲಿ ಚೆನ್ನಾಗಿತ್ತು, ಅಲ್ಲಿ ಚೆನ್ನಾಗಿತ್ತು ಅಡುಗೆ, ಇಲ್ಲಿ ಚೆನ್ನಾಗಿತ್ತು ಅಂತೇಳಿ ಅಮ್ಮನ ಮುಂದೆ ಹೇಳಿದರೆ ಏನು ಹೇಳ್ತಾರೆ ಡೈಲಾಗು? ಕಮೆಂಟ್ ಮಾಡಿ ನೋಡೋಣ ಏನು ಹೇಳ್ತಾರೆ. ನಮ್ಮ ಮನೆಗಂತೂ ಇದೆ, ನಿಮಗೆ ಮನೇಲಿ ಕೇಸಿನ ಸೊಪ್ಪಿನ ಪಲ್ಯ ಮಾಡಿದ್ರೆ ಕಂಡರ ಮನೆ ಎಮ್ಮೆ ಸಗಣಿ ರುಚಿ ಅಂತ.